ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ದೀಪಾ ಎಸ್.ವಿ, ಸಹಾಯಕ ಪ್ರಾಧ್ಯಾಪಕಿ ಸಮಾಜಶಾಸ್ತ್ರ ವಿಭಾಗ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಚಿಕ್ಕಬಳ್ಳಾಪುರ. ಇಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂಥದ್ದು. ಇಂದಿನ ತರಗತಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇದು ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ 3ನೇ ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗಾಗಿ ಸಮಾಜಶಾಸ್ತ್ರ ವಿಭಾಗದಲ್ಲಿ ಇರುವಂತಹದ್ದು. ಇದು ನಮ್ಮ ಮೊದಲನೆಯ ಯೂನಿಟ್ನ ಒಂದು ಕೊನೆಯ ಘಟ್ಟ, 7ನೆಯ ಅವಧಿ. ಸೋಶಿಯಾಲಜಿ ಆಫ್ ಮಾಸ್ ಮೀಡಿಯಾ ಅಂಡ್ ಕಮ್ಯುನಿಕೇಶನ್, ಸಮೂಹ ಮಾಧ್ಯಮ ಮತ್ತು ಸಂವಹನದ ಸಮಾಜಶಾಸ್ತ್ರ. ಅಂಡರ್ ದಿಸ್ paper we are trying to understand communication in this particular unit. In this session we are concentrating on what are the functions of communication and the significance of communication. ಇಂದಿನ ಒಂದು ಅವಧಿಯಲ್ಲಿ ನಾವು ಸಂವಹನದ ಕಾರ್ಯಗಳು ಮತ್ತು ಸಂವಹನದ ಮಹತ್ವ ಏನು ಎನ್ನುವಂಥದ್ದನ್ನ ಕವರ್ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡುವಂಥದ್ದು. So the objectives of the session are totally what are the functions of communication, ಸಂವಹನದ ಸಂಪೂರ್ಣ ಕಾರ್ಯಗಳು ಏನು, ಅದು ಹೇಗೆ ನಿರ್ವಹಿಸುತ್ತೆ ಅನ್ನುವಂಥದ್ದನ್ನ ಅರಿತುಕೊಳ್ಳುವಂಥದ್ದು ಮತ್ತು ಅದರ ಮಹತ್ವ ಏನು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಮಾಡುವಂಥದ್ದು. To understand the significance of communication. At the end, the students must be able to realize the functions of communication and the significance of communication. First of all, communication plays a major role in any society. We all know very well communication is a continuous process. It is a never-ending process. It is one of the most important process which is existing in our human society. Communication happens in any society, whether it is human society or whether it is society with animals, society with insects or whatever. But then here, verbal communication happens only in human society. So here, communication through its function, it is providing us education. ಸಂವಹನವು ತನ್ನ ಕಾರ್ಯದ ಮೂಲಕ ಎಲ್ಲ ಸದಸ್ಯರಿಗೆ, ಸಮಾಜದ ಎಲ್ಲ ಸದಸ್ಯರಿಗೆ ಒಂದು ರೀತಿಯ ಶಿಕ್ಷಣವನ್ನು ನೀಡ್ತಾ ಇದೆ. ಯಾವ ರೀತಿಯ ಶಿಕ್ಷಣ? ಯಾವ ಸಂದರ್ಭದಲ್ಲಿ ನಾವು ಹೇಗೆ ಇರಬೇಕು, ಯಾರ ಬಳಿಯಲ್ಲಿ ಹೇಗೆ ಮಾತನಾಡಬೇಕು, ನಮ್ಮ ಒಂದು ವರ್ತನಾ ಮಾದರಿ ಹೇಗಿರಬೇಕು ಅನ್ನುವಂಥದ್ದನ್ನ ನಾವು ಸಂವಹನದ ಮೂಲಕವೇ ಅರಿತುಕೊಳ್ಳುವಂಥದ್ದು. ಇಲ್ಲಿ ನಾವು ಯಾವ ರೀತಿಯಾದಂತಹ ಎಕ್ಸ್ಪೆಕ್ಟೇಷನ್ಸ್ ಇದೆ, ಎಕ್ಸ್ಪೆಕ್ಟೇಷನ್ಸ್ಗೆ ತಕ್ಕ ಹಾಗೆ ನಾವು ಹೇಗಿರಬೇಕು ಅನ್ನುವಂಥದ್ದನ್ನ ಅರಿತುಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇರುವಂಥದ್ದು. ಎರಡನೇದಾಗಿ ನಾವು ನೋಡೋದೇ ಆದ್ರೆ ಸಂವಹನದ ಮುಖ್ಯ ಕಾರ್ಯ ಅನ್ನುವಂಥದ್ದು ಮಾಹಿತಿಯನ್ನ ನೀಡುವಂಥದ್ದು. ಇನ್ಫಾರ್ಮೇಶನ್, ಪಾಸಿಂಗ್ ಆನ್ ಇನ್ಫಾರ್ಮೇಶನ್ ಈಸ್ ದಿ ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಫಂಕ್ಷನ್ ಆಫ್ ಕಮ್ಯುನಿಕೇಶನ್. ಸೊ ಹಿಯರ್ information could be from higher authorities or it could be from any of the government sectors, private sectors, or from the media. It could be like the print media, the electronic media, or whatsoever it is. So here information is passing on from one person to another person, one group to another group through communication process. Thirdly, communication is making us to be entertained, or in the sense that only through communication that we are having the entertaining aspects in the society. ಸಂವಹನದ ಮೂಲಕ ಮನರಂಜನಾತ್ಮಕ ಕಾರ್ಯಗಳು ಸಹ ನಡೀತಾ ಇರುವಂತದ್ದನ್ನ ನಾವು ನೋಡ್ತೀವಿ. ಇವತ್ತು ನಾವು ಯಾವುದೇ ಒಂದು ಸಿನಿಮಾ ಆಗಿರಬಹುದು ಅಥವಾ ಯಾವುದೇ ಒಂದು ಧಾರಾವಾಹಿಗಳಾಗಿರಬಹುದು, ಇವೆಲ್ಲವುಗಳಲ್ಲೂ ಕಮ್ಯುನಿಕೇಶನ್ ಅನ್ನುವಂಥದ್ದು ಹೇಗೆ ನಡೀತಾ ಇದೆ. ಆ ಕಮ್ಯುನಿಕೇಶನ್ ಅನ್ನುವಂಥದ್ದು ಅಂದ್ರೆ ನಾವು ಒಂದು ಮಾತನಾಡುವಂತಹ ಸಂದರ್ಭದಲ್ಲಿ ಹೇಗೆ ನಮ್ಮ ಪದಗಳನ್ನ ಬಳಕೆ ಮಾಡ್ತಾ ಬರ್ತೇವೆ, ಹೇಗೆ ಮತ್ತೊಬ್ಬರಿಗೆ ಎಂಟರ್ಟೈನ್ ಮಾಡ್ತೇವೆ ಅನ್ನುವಂಥದ್ದು, ಮನರಂಜನಾತ್ಮಕವಾಗಿ ಆ ಒಂದು ಚರ್ಚೆಯನ್ನ ನಡೆಸ್ಕೊಂಡು ಹೋಗ್ತೇವೆ ಅನ್ನುವಂಥದ್ದನ್ನು ನಾವು ಅಲ್ಲಿ ನೋಡ್ತಾ ಬರಬಹುದು. ನಾಲ್ಕನೇದಾಗಿ ನಾವು ನೋಡೋದಾದ್ರೆ ಸಂವಹನದ ಮೂಲಕ ಚರ್ಚೆ ನಡೆಯುವಂಥದ್ದು. ಯಾವುದೇ ಒಂದು ಮುಖ್ಯ ಡಿಸಿಷನ್ ಅನ್ನ ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ ಚರ್ಚೆ ಬಹಳ ಅವಶ್ಯಕವಾಗಿರುತ್ತೆ. ಆ ಚರ್ಚೆ ಮಾಡುವಂಥದ್ದಕ್ಕೆ ಸಾಧ್ಯ ಆಗುವಂಥದ್ದು ಕೇವಲ ಸಂವಹನದ ಮೂಲಕ ಅಂತ ನಾವು ಇಲ್ಲಿ ಅರ್ಥ ಮಾಡ್ಕೊಳ್ತಾ ಬರಬಹುದು. ಮನವೊಲಿಸುವಿಕೆ, ಪರ್ಸುಯೇಷನ್. ಯಾರೇ ಆಗ್ಲಿ ಯಾವುದೇ ರೀತಿಯಾದಂತಹ ಒಂದು ಕೋಪವನ್ನ ಮಾಡ್ಕೊಳ್ಳೋದಾಗಿರ್ಬಹುದು ಅಥವಾ ಒಂದು ಬಿಕ್ಕಟ್ಟಿನ ಒಂದು ಸಂಗತಿ ಉಂಟಾದಾಗ ಅಲ್ಲಿ ನಾವು ನೋಡುವಂತಹ ಒಂದು ಪ್ರಕ್ರಿಯೆಯೇ ಮನವೊಲಿಸುವಂತಹದ್ದು. So persuading a particular group or an individual or a system itself is happening through communication. Whenever any kind of a problematic situation arises, only through communication we can try to solve the problem. That is the another major function of
ಕಮ್ಯುನಿಕೇಷನ್. ಕಮ್ಯುನಿಕೇಷನ್ ಆಲ್ಸೋ ಹೆಲ್ಪ್ಸ್ ಇನ್ ಪ್ರಮೋಟಿಂಗ್ ಕಲ್ಚರ್. ಸಂಸ್ಕೃತಿಯನ್ನು ಪ್ರಚಾರ ಮಾಡೋದಕ್ಕೆ ಸಾಧ್ಯ ಆಗುವಂಥದ್ದು ಸಂವಹನದ ಮೂಲಕವೇ. If we are not communicating from one person to another person or from one society to another society, definitely culture cannot be promoted. ಸಂಸ್ಕೃತಿ ಅನ್ನುವಂಥದ್ದನ್ನು ನಾವು ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇನ್ನೆಲ್ಲಿಗೋ ನಾವು ಯಾವ ರೀತಿಯಾಗಿ ಹೊತ್ತೊಯ್ತಾ ಇದ್ದೀವಿ ಅದನ್ನು ಅಂತ ಹೇಳಿದ್ರೆ ನಮ್ಮ ಒಂದು ಸಂವಹನದ ಮೂಲಕ, ನಮ್ಮ ಒಂದು ವರ್ತನಾ ಮಾದರಿಗಳ ಮೂಲಕ. ಹಾಗಾಗಿ ಇದು ಎಲ್ಲ ಸಮಾಜಗಳನ್ನು ಇಂಟಿಗ್ರೇಟ್ ಮಾಡತ್ತೆ, ಏಕತೆಯಿಂದ ಇರೋ ಹಾಗೆ ಮಾಡತ್ತೆ. ಹಾಗಾಗಿ ಸಂವಹನದ ಮತ್ತೊಂದು ಕಾರ್ಯ ಅಂತ ಹೇಳಿದ್ರೆ ಇಂಟಿಗ್ರೇಷನ್, ಏಕತೆ ಅಂತ ನಾವು ಇಲ್ಲಿ ಹೇಳ್ತಾ ಬರಬಹುದು. ಮತ್ತೊಂದು ಪ್ರಮುಖವಾದಂತಹ ಒಂದು ಕಾರ್ಯ ಅಂತ ಹೇಳಿದ್ರೆ ಸಂವಹನದಲ್ಲಿ ಸೋಷಲೈಸೇಷನ್ ಆ್ಯಂಡ್ ಮೋಟಿವೇಶನ್, ಸಾಮಾಜೀಕರಣ ಮತ್ತು ಪ್ರೇರಣೆಯನ್ನು ನೀಡುವಂಥದ್ದು. ನಾವು ಯಾರ ಹತ್ರ ಹೇಗೆ ಮಾತಾಡಬೇಕು ಅಂತ ತಿಳ್ಕೊಳ್ತೀವಿ ಅಂತ ಹೇಳಿದ್ವಲ್ವಾ ಆಗಲೇ, ಅದನ್ನೇ ನಾವು ಸಾಮಾಜೀಕರಣ ಅಂತ ಹೇಳುವಂಥದ್ದು. ಅಂದರೆ ಸಾಮಾಜೀಕರಣ ಅನ್ನುವಂಥದ್ದು ಒಂದು ಕಲಿಕೆಯ ಪ್ರಕ್ರಿಯೆ. ಈ ಪ್ರಕ್ರಿಯೆಯಲ್ಲಿ ನಾವೇನು ಮಾಡ್ತಾ ಹೋಗ್ತೀವಿ ಅಂದರೆ, ನಾವು ಜೈವಿಕ ಜೀವಿಯಿಂದ ಸಾಮಾಜಿಕ ಜೀವಿಯಾಗಿ ಮಾರ್ಪಾಡಾಗ್ತೀವಿ ಅನ್ನುವಂಥದ್ದನ್ನು ಈಗಾಗಲೇ ನಾವು ತಿಳ್ಕೊಂಡಿದ್ದೀವಿ ಅನೇಕ ಸಂದರ್ಭದಲ್ಲಿ. ಈ ಸಾಮಾಜಿಕ ಜೀವಿಯಾಗಿ ಮಾರ್ಪಾಡಾಗುವಂಥದ್ದು ಅಂತ ಹೇಳಿದ್ರೆ ಯಾವ ಸಂದರ್ಭದಲ್ಲಿ ನಮ್ಮ ವರ್ತನೆ ಹೇಗಿರಬೇಕು ಅನ್ನುವಂಥದ್ದನ್ನು ಅರ್ಥೈಸ್ಕೊಳ್ಳುವಂಥದ್ದು. ಸೊ ಇದು ಸಂವಹನದ ಮೂಲಕ ಸಾಧ್ಯ ಆಗ್ತಾ ಇದೆ ಅನ್ನುವಂಥದ್ದು. ನಂತರದಲ್ಲಿ ಮೋಟಿವೇಶನ್ ಆರ್ ಪ್ರೇರಣೆ. ನಾವು ಒಬ್ರು ಮಾತನಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಯಾವ ರೀತಿ ಮಾತನಾಡ್ತಾರೆ, ಆ ಒಂದು ಮಾತಿನ ಅಥವಾ ಒಂದು ಪದಗಳ ಬಳಕೆಯ ಆಧಾರದ ಮೇಲೆ ನಮ್ಮ ಜೀವನದಲ್ಲಿ ಅನೇಕ ಏರುಪೇರುಗಳನ್ನು ನಾವು ಸರಿದೂಗಿಸ್ಕೊಳ್ಳೋದಕ್ಕೆ ಮೋಟಿವೇಶನ್ ಅನ್ನು ತೆಗೆದುಕೊಳ್ತೀವಿ, ಸೆಲ್ಫ್ ಮೋಟಿವೇಟ್ ಆಗ್ತೇವೆ ಸ್ವತಃ ಪ್ರೇರಣೆಯನ್ನು ಹೊಂದುವಂತಹದ್ದು ಸಾಧ್ಯ ಆಗುವಂಥದ್ದು ಇಲ್ಲಿ ಸಂವಹನದ ಮೂಲಕ ಅಂತ ನಾವು ಇಲ್ಲಿ ಅರ್ಥೈಸ್ಕೊಳ್ತಾ ಬರಬಹುದು. ನೆಕ್ಸ್ಟ್ ಕಾನ್ಸೆಪ್ಟ್ ನಾವು ನೋಡುವಂಥದ್ದು ಸಂವಹನದ ಮಹತ್ವ ಏನು. What is the significance of communication? We all know very well communication is a continuous process. How many ever times we tell, we need to repeat this in the entire paper. Communication is a continuous process. Communication happens in almost all the societies. It is one of the basis of coordination. ಇದು ಯಾವುದೇ ರೀತಿಯಾದಂತಹ ಒಂದು ವ್ಯವಸ್ಥೆ ಸಮನ್ವಯದಲ್ಲಿ ಇರಬೇಕು ಅಂತ ಹೇಳಿದ್ರೆ ಸಂವಹನದ ಮೂಲಕವೇ ಅದು ಸಾಧ್ಯ ಆಗುವಂಥದ್ದು. ಕೋಆರ್ಡಿನೇಷನ್ ಬೇಕು ಅಂತ ಹೇಳಿದ್ರೆ ನಮಗೆ ಸಂವಹನ ಬೇಕು. ಒಬ್ಬ ಅಧಿಕಾರಿ ಕೆಳಗಿನ ಅಧಿಕಾರಿಯಿಂದ ಕೆಲಸ ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ ಅಲ್ಲಿ ನಮಗೆ ಕೋಆರ್ಡಿನೇಷನ್ ಬೇಕು. ಕೋಆರ್ಡಿನೇಷನ್ ಎಲ್ಲಿಂದ ಬರುತ್ತೆ? ಸಂವಹನವನ್ನು ಮಾಡೋದ್ರ ಮೂಲಕ ಅಥವಾ ಆ ಕಮ್ಯುನಿಕೇಷನ್ ಪ್ರಾಸೆಸ್ ಇಂದನೇ ಸಮನ್ವಯ ಅನ್ನುವಂಥದ್ದು ಉಂಟಾಗತ್ತೆ ಅಂತ ನಾವು ಇಲ್ಲಿ ಹೇಳ್ತಾ ಬರುವಂಥದ್ದು. ಎರಡನೇ ಮಹತ್ವ ಏನು ನಾವು ನೋಡೋದು ಅನ್ನೋದೇ ಆದರೆ ಇಲ್ಲಿ ಫ್ಲೂಯೆನ್ಸಿ ಇನ್ ವರ್ಕಿಂಗ್ ಈಸ್ ಹ್ಯಾಪನಿಂಗ್ ಓನ್ಲಿ ಬಿಕಾಸ್ ಆಫ್ ಕಮ್ಯುನಿಕೇಷನ್. ನಿರರ್ಗಳವಾಗಿ ಕೆಲಸವನ್ನ ಮಾಡುವಂಥದ್ದು. ನಿರರ್ಗಳವಾಗಿ ಕೆಲಸ ಮಾಡುವಂಥದ್ದು ಅಂತಂದ್ರೆ ಒಂದು ಕೆಲಸವನ್ನ ಕೊಟ್ಟ ನಂತರದಲ್ಲಿ ಅದು ಯಾವುದೇ ರೀತಿಯಾಗಿ ಸ್ಟಾಪೇಜ್ ಆಗದಲ್ಲೇ ಇರೋ ಥರ, ಅದು ಎಲ್ಲಿಯೂ ನಿಲ್ಲಬಾರ್ದು. ಒಮ್ಮೆ ನಾವು ಈ ಕೆಲಸವನ್ನ ಪ್ರಾರಂಭ ಮಾಡಿದೀವಿ ಅಂತ ಹೇಳಿದ್ರೆ ಅದು ಕೊನೆ ಮುಟ್ಟೋವರೆಗೂ ನಾವು ಕೆಲಸ ಮಾಡ್ಕೊಂಡು ಹೋಗ್ತಾ ಇರಬೇಕು. ಅದನ್ನೇ ನಾವು ನಿರರ್ಗಳವಾಗಿ ಕೆಲಸ ಮಾಡೋದು ಅಂತ ಹೇಳ್ತಾ ಬರುವಂಥದ್ದು. ಈ ರೀತಿಯ ಫ್ಲೂಯೆನ್ಸಿ ಇನ್ ವರ್ಕಿಂಗ್ ಸಿಚುವೇಶನ್ ಹ್ಯಾಪನ್ಸ್ ಓನ್ಲಿ ವಿತ್ ದ ಹೆಲ್ಪ್ ಆಫ್ ಕಮ್ಯುನಿಕೇಷನ್. ಸರಿಯಾದ ರೀತಿಯಲ್ಲಿ ಮಾಹಿತಿಗಳನ್ನು ಕೊಡೋದು, ಸರಿಯಾದ ರೀತಿಯಲ್ಲಿ ಆ ಮಾಹಿತಿಗಳನ್ನು ಅನುಷ್ಠಾನಕ್ಕೆ ತರೋದ್ರ ಮೂಲಕ ಆ ಒಂದು ಕೆಲಸಗಳು ಸರಿಯಾಗಿ ನಡೆಯುತ್ತೆ ಎನ್ನುವಂಥದ್ದನ್ನು ನಾವು ಇಲ್ಲಿ ನೋಡ್ತಾ ಬರಬಹುದು. ಒಂದು ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ ಸಂವಹನ ಬಹಳ ಮುಖ್ಯ ಆಗತ್ತೆ. The communication is the most important basis for decision making. If you want to take a decision which is going to be a lifelong, definitely you need to have a better communication with any of the individual that is related to you and the other person. ಅದು ಯಾವುದೇ ವಿಚಾರ ಆಗಿರ್ಬೋದು, ನಿರ್ಧಾರ ತೆಗೆದುಕೊಳ್ಳುವಂಥದ್ದು ಒಂದು ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಇರಬಹುದು, ವಿವಾಹಕ್ಕೆ ಸಂಬಂಧಿಸಿದಂತೆ ಇರಬಹುದು, ಒಂದು ಪ್ರಾಡಕ್ಟನ್ನು ಪರ್ಚೇಸ್ ಮಾಡೋದಕ್ಕೆ ಇರ್ಬೋದು, ಒಂದು ಪ್ರಾಡಕ್ಟನ್ನು ಏನು ತೆಗೆದು ಬಿಸಾಕ್ಲಿಕ್ಕೆ ಇರ್ಬೋದು, ಅಥವಾ ಒಂದು ಮನೆ ಕೊಂಡ್ಕೊಳ್ಳೋದಕ್ಕೆ ಇರ್ಬೋದು. ಎನಿಥಿಂಗ್ ಇಟ್ ಕುಡ್ ಬಿ. ನಿರ್ಧಾರ ತೆಗೆದುಕೊಳ್ಬೇಕು ಅಂದರೆ ಕಮ್ಯುನಿಕೇಷನಿಂದ ಮಾತ್ರನೇ ಅದು ಸಾಧ್ಯ ಆಗುವಂಥದ್ದು. ವ್ಯವಸ್ಥಾಪಕರ ಒಂದು ದಕ್ಷತೆಯನ್ನು ಹೆಚ್ಚಿಗೆ ಮಾಡುವಂಥದ್ದು ಸಂವಹನ. Communication helps in increasing the managerial efficiency. How does it increases? Definitely, when communication happens from higher officers to middle officers and then the lower rung officers, the efficiency at all level it increases.
ಪ್ರಿವೆಂಟಿಂಗ್ ಆರ್ ರಿಸಾಲ್ವಿಂಗ್ ದಿ ಪ್ರಾಬ್ಲಮ್ಸ್, ಸಮಸ್ಯೆಗಳನ್ನು ತಡೆಗಟ್ಟೋದಕ್ಕೆ ಅಥವಾ ಪರಿಹಾರ ಮಾಡಲಿಕ್ಕೆ ಸಾಧ್ಯ ಆಗುವಂಥದ್ದು ಸಂವಹನದ ಮೂಲಕ ಮಾತ್ರವೇ. ಇದು ತುಂಬ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಮಹತ್ವ ಅಂತಾನೆ ನಾವು ಹೇಳ್ತಾ ಬರಬಹುದು. ನಮ್ಗೇನೋ ಪ್ರಾಬ್ಲಮ್ ಬಂದಿದೆ ಅಂತ ಹೇಳಿದ್ರೆ ನಾವು ಆ ಪ್ರಾಬ್ಲಮ್ ಏನು ಅಂತ ಇನ್ನೊಬ್ಬರ ಹತ್ರ ಹೇಳ್ಕೊಳ್ದಲೇ ಹೋದ್ರೆ ಅದನ್ನ ನಾವು ಬಗೆಹರಿಸ್ಕೊಳ್ಳೋದು ಹೇಗೆ ಅಲ್ವಾ? ಸೊ ಹಾಗಾಗಿ ನಾವು ಸಂವಹನದ ಮೂಲಕ ನಮ್ಮೆಲ್ಲ ಸಮಸ್ಯೆಗಳನ್ನ ಅಲ್ಲದಲೇ ಹೋದ್ರೂ ಹೆಚ್ಚು ಕಡಿಮೆ 99% ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುವಂಥದ್ದು ಸಂವಹನದ ಮೂಲಕ ಅನ್ನೋದನ್ನ ನಾವು ಇಲ್ಲಿ ತಿಳ್ಕೊಳ್ತಾ ಬರಬಹುದು. Coming to next point or next aspect, it increases the cooperation and organizational peace. ಯಾವುದೇ ಒಂದು ಸಂಸ್ಥೆಯಲ್ಲಿ ಸಹಕಾರ ಅಥವಾ ಶಾಂತಿಯನ್ನ ಇನ್ಕ್ರೀಸ್ ಮಾಡೋದು ಅಂತ ಹೇಳಿದ್ರೆ ಅದು ಸಂವಹನ ಮಾತ್ರ. ಇನ್ ಎನಿ ಆರ್ಗನೈಸೇಷನ್, ಇಫ್ ಅಟ್ ಆಲ್ there is existence of cooperation and peace, it is only because of communication process. ಕೇವಲ ಸಂವಹನ ಮಾಡೋದ್ರ ಮೂಲಕವೇ ಅಲ್ಲಿರುವಂತಹ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಸಾಧ್ಯ ಆಗತ್ತೆ. ಆಗ ಅಲ್ಲಿ ಒಬ್ಬರು ಮತ್ತೊಬ್ಬರಿಗೆ ಕೋಆಪರೇಷನ್ ಅನ್ನ ಮಾಡುವಂಥದ್ದು, ಸಹಕಾರವನ್ನ ನೀಡುವಂಥದ್ದು ಮತ್ತು ಶಾಂತಿ ಅನ್ನುವಂಥದ್ದು ಅಲ್ಲಿ ನೆಲೆಸಿರುತ್ತೆ. ಇಲ್ಲದೆ ಹೋದ್ರೆ ಗಳಿಗೆಗೆ ಒಂದು ಸತಿ ಜಗಳ ಮಾಡುವಂಥದ್ದು, ಗಳಿಗೆಗೆ ಒಂದು ಸತಿ ಅಶಾಂತಿ ಉದ್ಭವ ಆಗುವಂಥದ್ದು, ಗಳಿಗೆಗೆ ಒಂದ್ಸತಿ ಅಸಹಕಾರ ಮಾಡುವಂಥದ್ದು. ನಾನ್ ಕೋಆಪರೇಷನ್ ವಿಲ್ ಬಿ ಹ್ಯಾಪನಿಂಗ್ ಇಫ್ ಅಟ್ ಆಲ್ ದೇರ್ ಇಸ್ ನೋ ಪ್ರಾಪರ್ ಕಮ್ಯುನಿಕೇಶನ್ ಫ್ರಮ್ ಹೈಯರ್ ಅಥಾರಿಟೀಸ್ ಟು ದಿ ಲೋಯರ್ ಆಫೀಸರ್ಸ್. ನೌಕರರ ಮನೋಸ್ಥೈರ್ಯವನ್ನ ಹೆಚ್ಚಿಗೆ ಮಾಡುವಂಥದ್ದು ಈ ಸಂವಹನ. We are not concentrating only on society, we are not concentrating only on an organization or any educational institution or any institution. It boosts the morale of the employees. ಎಂಪ್ಲಾಯೀಸ್ ಅಂತ ಹೇಳಿದಾಗ ನಾವು ಕೇವಲ ಎಂಪ್ಲಾಯೀಸ್, ಉದ್ಯೋಗ ಮಾಡುವಂಥವ್ರು ಮಾತ್ರ, ನೌಕರರು ಅಂತ ಮಾತ್ರ ಅಲ್ಲ. ಒಂದು ಕುಟುಂಬದಲ್ಲಿ ನಾವು ಮನೋಸ್ಥೈರ್ಯವನ್ನ ಹೆಚ್ಚಿಗೆ ಕಾಣಬೇಕು ಅಂತ ಹೇಳಿದ್ರೆ ಅಲ್ಲಿರುವಂತಹ ಎಲ್ಲ ವ್ಯಕ್ತಿಗಳ ಜೊತೆಯಲ್ಲಿ ಸಂವಹನ ಅನ್ನುವಂಥದ್ದು ಕರೆಕ್ಟ್ ಆಗಿ ಆಗ್ತಾ ಇರಬೇಕು. ಆಗ ಮಾತ್ರ ಇದು ಒಳ್ಳೆಯ ಒಂದು ಶಾಂತಿಯುತವಾದಂತಹ ಪರಿಸ್ಥಿತಿ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯ ಆಗುವಂಥದ್ದು. ಸಂವಹನದ ಮೂಲಕವೇ ನಾವು ಪರಿಣಾಮಕಾರಿಯಾದಂತಹ ನಾಯಕತ್ವವನ್ನ ಕಾಣೋದಕ್ಕೆ ಸಾಧ್ಯ ಆಗುವಂಥದ್ದು. Only communication helps the effective leadership happening in the at home or institution or organization or wherever it is. Only an effective leader will have a better communication skills. That is why we will be able to witness the effective leadership where there is a communication in a proper manner. ಸಂವಹನ ಅನ್ನುವಂಥದ್ದು ಯಾವುದೇ ಒಂದು ನಂಬಿಕೆಯನ್ನ ಬಲಗೊಳಿಸುತ್ತೆ. ಇಟ್ ಇನ್ಕ್ರೀಸಸ್ ದಿ ಟ್ರಸ್ಟ್ ಅಮಾಂಗ್ ದಿ ಮೆಂಬರ್ಸ್. ಇಟ್ ಬಿಲ್ಡ್ಸ್ ದಿ ಟ್ರಸ್ಟ್ ಅಮಾಂಗ್ ದಿ ಮೆಂಬರ್ಸ್, ವೆದರ್ ಇಟ್ ಇಸ್ ಸೊಸೈಟಿ, ಎನಿ ಟೂ ರಿಲೇಶನ್ಶಿಪ್ಸ್, ಆರ್ ಇಟ್ ಇಸ್ ಬಿಟ್ವೀನ್ ಟೂ ಇನ್ಸ್ಟಿಟ್ಯೂಷನ್ಸ್, ಎನಿಥಿಂಗ್ ಇಟ್ ಕುಡ್ ಬಿ. ಆದ್ದರಿಂದ ಥ್ರೂ ಆಲ್ ದೀಸ್ ಥಿಂಗ್ಸ್ ಇಟ್ ಕ್ರಿಯೇಟ್ಸ್ ದಿ ಬೆಟರ್ ರಿಲೇಶನ್ಶಿಪ್ಸ್. ಈ ಎಲ್ಲ ಒಂದು ವಿಷಯಗಳನ್ನ ನಾವು ನೋಡಿದಾಗ ನಮ್ಗೆ ಅರ್ಥ ಆಗುವಂಥದ್ದು ಉತ್ತಮವಾದಂತಹ ಸಂಬಂಧಗಳನ್ನ ಸೃಷ್ಟಿ ಮಾಡುವಂಥದ್ದು ಸಂವಹನ ಅನ್ನುವಂಥದ್ದನ್ನ ನಾವು ಇಲ್ಲಿ ಅರ್ಥೈಸ್ಕೊಳ್ತಾ ಬರಬಹುದು. Dear students, for all these things we have referred Mass Communication, a Sociological Perspective, which is the book written by C.W. Mills, and the other book that we have referred is The Media of Mass Communication, written by John Vivian. Definitely you can refer many more books in order to come up with better results. Thank you very much. Have a good day.